ಮುಳಬಾಗಿಲು ತಾಲೂಕಿನ ಗಡ್ಡೂರು ಗ್ರಾಮ ಪಂಚಾಯಿತಿಗೆ ಸೇರಿದ ತಿಪ್ಪದೊಡ್ಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷರಾದ ಸಿ ಮಹೇಂದ್ರ ರವರ ನೇತೃತ್ವದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯುವುದಕ್ಕೆ ಬೈಂಡ್ಗಳನ್ನು ವಿತರಿಸಿದರು. ಸಿ ಮಹೇಂದ್ರ ಮತ್ತು ಸಂಗಡಿಗರಿಂದ ಜಾತಿ ಭೇದವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಪರೀಕ್ಷೆಯ ಸಾಮಗ್ರಿಗಳನ್ನು ವಿತರಿಸಿದರು. ಈ ಕಾರ್ಯಕ್ರಮಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅನ್ನಪೂರ್ಣೇಶ್ವರಿರವರು ಹಾಗೂ ಮುಳಬಾಗಿಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ಹಾಗೂ ಸಮಾಜ ಸೇವಕರಾದ ಸಿ ಮೋಹನ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಉಜ್ವಲ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಎಂದು ಶಾಲಾ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸಿದರು. ಎಸ್ಡಿಎಂಸಿ ಅಧ್ಯಕ್ಷರಾದ ಸಿ ಮಹೇಂದ್ರ ರವರು ಅವರ ಬಾಲ್ಯ ಜೀವನದಲ್ಲಿ ಓದುವಾಗ ಸರಿಯಾದ ಬಟ್ಟೆಗಳಿಲ್ಲ, ಪುಸ್ತಕಗಳಿಲ್ಲ, ನಮ್ಮ ಜೀವನ ಕಷ್ಟಕರವಾಗಿತ್ತು. ಆದರೆ ಈಗ ನಿಮಗೆ ಉಜ್ವಲ ಭವಿಷ್ಯತ್ತಿದೆ. ಜೊತೆಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡುತ್ತಿದ್ದೇವೆ. ಶಾಲಾ ವಿದ್ಯಾರ್ಥಿಗಳಿಗೆ ನನ್ನದು ಸಹ ಅಳಿಲು ಸೇವೆ ಇದೆ ಎಂದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ನೀಡಿದರು ಮತ್ತು ಪರೀಕ್ಷೆ ಬರೆಯಲು ಬೈಂಡ್ ಸಹ ವಿತರಿಸಿದರು. ಶ್ರದ್ಧೆಯಿಂದ ಓದಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕೆಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಎಂದು ಶಾಲಾ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಮಾತಾಡೋದು ನಾನು ಕೇಳೇ ಇಲ್ಲ. ಇವತ್ತಾದ್ರೂ ಒಂದೆರಡು ಮಾತುಗಳು ಆಡಬೇಕು ಅಂತ ಸವಿನಯ ಪ್ರಾರ್ಥನೆ. ಒಂದೆರಡು ಮಾತುಗಳು ಆಡ್ಬೇಕು ಮಹೇಂದ್ರ ನಾವು. ಜೈ ಬೋಲೋ ಭಾರತ್ ಮಾತಾಕ್ಕೆ. ಎಲ್ಲರಿಗೂ ನಾನು ತಿಳಿಸೋದೇನೆಂದರೆ, ನಾವು ಓದ್ತಾ ಇರುವಾಗ ಇಂಥದ್ದೆಲ್ಲ ಯಾರೂ ಕೊಡ್ತಾ ಇಲ್ಲ. ಬಟ್ಟೆ ಹಾಕೊಳ್ಳೋಕೆ ಬಟ್ಟೆ ಕೂಡ ಇರ್ತಾ ಇಲ್ಲ. ಆ ಟೈಮಲ್ಲಿ ಗೌರ್ಮೆಂಟಿಂದ ಏನು ಫೆಸಿಲಿಟಿ ಇಲ್ಲ. ಇವಾಗ ನಿಮ್ಗೆ ಊಟ ಇದೆ, ಬಟ್ಟೆ ಇದೆ, ಇಂಥದ್ದೆಲ್ಲ ಯಾರೋ ಒಬ್ಬರು ಮುಂದಕ್ಕೆ ಬರ್ತಾರೆ, ಏನೋ ಅಂತ ತೋರಿಸ್ತಾ ಇರ್ತಾರೆ. ನಿಮಗಿರೋ ಸೌಕರ್ಯ ನಮ್ಗೆ ಅವಾಗಿಲ್ಲ. ನಾವು ಓದೋಕ್ಕೂ ಆಗಿಲ್ಲ. ನೀವು ಓದಷ್ಟು ಅದು ಕೂಡ ನಾವು ಓದಿಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗಬೇಕಂತ ನಾನು ಬಯಸ್ತಾ ಇದ್ದೀನಿ. ಈ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಜೈ ಬೋಲೋ ಭಾರತ್ ಮಾತಾಕ್ಕೆ. ತಾಯಿ ಭುವನೇಶ್ವರಿಗೆ ಒಂದೇ ಒಂದೇ. ಎಲ್ಲ ಮಕ್ಕಳಿಗೆ ಈ ಒಂದು ತಿಪ್ಪದೊಡ್ಡಿ ಗ್ರಾಮದ ಗಡಿ ಭಾಗವಾದಂಥ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಿಪ್ಪದೊಡ್ಡಿ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತಿನ ದಿವಸ ಏನು ಎಕ್ಸಾಮ್, ನಿಮ್ಮ ಒಂದು ವರ್ಷದ ಪೂರ್ತಿ ಎಜುಕೇಷನ್ ಮಾಡಿ ಓದಿರೋದನ್ನು ಇನ್ನೇನು ಇವತ್ತಿನ ದಿನ ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ಏನು ವರ್ಷದ ಪೂರ್ತಿ ನಿಮಗೆ ಓದಿದ್ದೀರಾ ಅದನ್ನು ಒಂದು ಪರೀಕ್ಷೆ ಮುಖಾಂತರ ಅದನ್ನು ಉತ್ತೀರ್ಣ ಮಾಡೋದಕ್ಕೆ ಇವತ್ತಿನ ದಿವಸ ಪ್ರಥಮ ಪ್ರಾರಂಭ ಆಗ್ತಾಯಿದೆ. ಎಲ್ಲ ಸಬ್ಜೆಕ್ಟನ್ನು ಇವತ್ತಿನ ದಿನ ಮುಂದೆ ಎಲ್ಲ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟನ್ನು ಎಕ್ಸಾಮ್ ಬರೆದು ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಟ್ಯಾಲೆಂಟನ್ನು, ನೀವು ಯಾವ ಥರ ಓದಿದ್ದೀರಾ, ಎಷ್ಟು ಮಾರ್ಕ್ಸ್ ತಗೋಬೇಕು, ಮುಂದೆ ಯಾವ ಇದಕ್ಕೆ ಹೋಗಬೇಕು ಅನ್ನೋದನ್ನು ಗುರುತಿಸೋಕ್ಕೆ ಇವತ್ತಿನ ದಿವಸ ಈ ಒಂದು ಎಕ್ಸಾಮ್ ಬಂದಿದೆ. ಈ ಒಂದು ಎಕ್ಸಾಮ್ನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ಮಹೇಂದ್ರ ಅವರು ಮತ್ತು ಮನೋಹರ್ ಅವರು, ಇದೇ ಸ್ಕೂಲಲ್ಲಿ ಓದಿರುವ ನಮ್ಮ ಹಳೆಯ ವಿದ್ಯಾರ್ಥಿಗಳಂತ ನಮ್ಮ ಉಮಾ ಮೇಡಮ್ ಅವರು, ಅದೇ ರೀತಿಯಾಗಿ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಲ್ಲರೂ ಸಹ ಅವರು ಉಗಿನಿ ಗ್ರಾಮಸ್ಥರಾದ ಸದಾಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ರಿಗೂ ಸಹ